ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಳಿ ದೇವಿಕಿ ಅವರು, ಎಲ್ಲಿಂದ? ಬೆಂಗಳೂರಿಂದ ಜೆ.ಪಿ. ನಗರದಿಂದ ಸ್ವಾಮೀಜಿ. ಏನು ಮಾಡ್ತೀರಾ? ಪೂಜೆ ಮಾಡಿರೋ ವಾಸ್ತು ಪರೀಕ್ಷೆ ಇಲ್ವಾ? ಇಲ್ಲ ಗುರುಜಿ, ನಮ್ದೊಂದು ಕೇಳ್ಬೇಕು ಗುರುಜಿ. ನಾವು ಚಿಕ್ಕ ಇದರಲ್ಲಿ ಕಷ್ಟದಲ್ಲಿ ಇದ್ದೀವಿ ಗುರುಜಿ. ಏನಾದ್ರು ಪರಿಹಾರ ಹೇಳಿ. ನಮ್ಮ ಯಜಮಾನ್ ಹೆಸರು ಕೇಳ್ಬೇಕು ಗುರುಜಿ. ಮಂಜುನಾಥ್ ಅಂತ ಅವ್ರ ಹೆಸರು. ಡೇಟ್ ಆಫ್ ಬರ್ತ್ ಕೊಡಿ. ಡೇಟ್ ಆಫ್ ಬರ್ತ್ ಅಂತ ಇಲ್ಲ ಗುರುಜಿ ಅವ್ರದ್ದು. ನನ್ನ ಹೆಸರು ದೇವಕಿ ಅಂತ. ತುಂಬಾನೇ ಕಷ್ಟದಲ್ಲಿ ಗುರುಜಿ, ಏನಾದ್ರು ಸಹಾಯ ಮಾಡಿ ಗುರುಜಿ. ಕಷ್ಟ ಅಂದ್ರೇನು? ಕಷ್ಟ ತುಂಬಾನೇ ಕುಡಿತಾರೆ ಗುರುಜಿ. ಜೀವನದಲ್ಲಿ ನಾ ಮನೆ ಕೆಲಸ ಮಾಡ್ಕೊಂಡು ಗುರುಜಿ. ಒಂದು ಹುಡುಗಿದ್ದು ಓದಿದ್ದೀವಿ, ಅವಳಿಗೆ ಸಿಗತ್ತಾ ನೋಡ್ಬೇಕು ಗುರುಜಿ. ನೀವು ನಿನ್ನೆ ನಾನು ಹೇಳಿದ ಪೂಜೆ ಮಾಡಿದ್ರು ಮಾಡಿಲ್ಲ, ಏನು ಮಾಡೋದಿಲ್ಲ, ಸೋಂಬೇರಿ ತರ ನಿಮ್ಮ ಪಾಡ್ ನೀವು ಪೂಜೆ ಮಾಡಿದ್ದೀವಲ್ಲ ಗುರುಜಿ. ಏನು ದವ ಹಾಕಿದ್ರಿ ನೀವು? ಸುಮ್ ಕೂತ್ಕೊಳ್ರಿ ರೀ. ಪಾತೆ ಯಾವುದೋ ಯಾವನ ರಾಜಕಾರಣಿಗಳ ಹತ್ರ ಮಾತಾಡ್ದಾಗ ಮಾತಾಡ್ತೀರಾ. ತುಂಬ ಕಷ್ಟ ಓಟ್ ಹಾಕಕ್ಕೆ ಬಂದಾಗ ಏನಕ್ಕೆ ಅಂಥದ್ದು ದರಿದ್ರ? ಮನುಷ್ಯನ ದೇಹ ಬುದ್ಧಿ ಇಲ್ಲೋ ಏನಿಲ್ವಾ ಹೇಳಿ? ಒಂದು ಬೂದ್ಗಿ ಮುಖ ತಂದು ವಾಸ್ತು ಪರೀಕ್ಷೆ ಪೂಜೆ ಮಾಡಿ ಅಂದರೆ ಪುರಾಣಗಳು ಹೇಳ್ತಾ ಗೊತ್ತಿದ್ರೆ ಕೇಳೋ ಬಿದ್ದರೆ ಹೇಳ್ತಲೇ ಇರ್ತೀರಾ. ಮಾಡಿದ್ರ ನೀವು? ಅದೆಲ್ಲ ಮಾಡಿದ್ದೀವಿ ಸರ್. ದಬ ಹಾಕಿದ್ರಿ ನೀವು. ಯಾವತ್ತು ಮಾಡಿದ್ರಿ? ಮೊನ್ನೆ ಅಮಾವಾಸ್ಯೆ ದೀಪಾವಳಿಗೆ ಮಾಡಿದ್ದೀವಿ. ದಬ ಹಾಕಿದ್ರಿ ನೀವು. ಇಲ್ಲೇ ಸುಳ್ಳು ಹೇಳ್ತೀರ ಅಂತ ಗೊತ್ತಾಗ್ತಿಲ್ಲ. ಹೇಳಿದ್ದೆ ನಾನು ನಿನ್ನೆ, ಇವತ್ತು ಬೇರೆ ಉಳಿ ಹಿಂಡ್ತೀರ ಹೊಸ ವರ್ಷಕ್ಕೆ. ನಾವೇ ಫಸ್ಟ್ ಟೈಮ್ ಕಾಲ್ ಮಾಡಿದ್ದು. ನಿನ್ನೆ ಪ್ರೋಗ್ರಾಮಲ್ಲಿ ಹೇಳಿದ್ದೀನಿ. ನಾವು ನಿನ್ನೆ ಫಾಲೋ ಮಾಡಿಲ್ಲಲ್ಲ ಗುರುಜಿ. ಮತ್ತೆ ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದು. ಫಸ್ಟ್ ಟೈಮ್ ಇವತ್ತು ಮಾಡಿದ್ದು. ಫಸ್ಟು ನಿಮ್ಮ ಮನೆಯಿಂದ ನಿಮ್ಮ ಮನೆ ಹತ್ರ ಒಂದು ಕಾಳ ಬೇರೆ ಒಂದು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಿ. ನೀವು ಒಂದು ತಿಂಗಳು ನಡ್ಕೊಂಡು ದೇವ್ರ ಪೂಜೆ ಮಾಡಿ. ಖಂಡಿತ ಕೂಡ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಡೈಲಿ ಬೆಳಗ್ಗೆ ಎದ್ದು ಕಾಳ ದೇವಸ್ಥಾನ, ಅದು 1 ಕಿಲೋಮೀಟರ್ಲಿದ್ದು 2 ಕಿಲೋಮೀಟರ್ 5 ಕಿಲೋಮೀಟರ್ ನಂಗೆ ಗೊತ್ತಿಲ್ಲ. ದಿವಸ ಒಂದು ತಿಂಗಳು ಬಿಡ್ದೆಲ್ಲ ಹೋಗಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗಿ ನನಗೆ ಕೇಳಿ. ಖಂಡಿತ ಕೂಡ ಒಳ್ಳೇದಾಗುತ್ತೆ. ಓಕೆ. ಹಲೋ ಹಲೋ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಹೇಗಿದ್ದೀರಾ ಗುರುಜಿ? ಹೇಗಿದ್ದೀರ ಅನ್ನಕ್ಕೆ ನಾವು ಯಾರು ಮೇಡಮ್ ಅವರೇ? ಎಲ್ಲವನ್ನೂ ಸತ್ತೋಯ್ತಾನೆ ಈ ಭೂಮಿಲಿ. ಇರೋವರೆಗೂ ಕೆಲಸ ಮಾಡ್ಬೇಕು. ಹೇಳಿ, ನಿಮ್ಮ ಬಗ್ಗೆ ಕೇಳಿ. ನಮ್ಮ ತಾಯಿ ಬಗ್ಗೆ ಕೇಳಬೇಕಿತ್ತು ಕೇಳಿ. ಗುರುಜಿ. ಎಲ್ಲವನ್ನೂ ಇಲ್ಲಿ ಯಾವನೇನು ಬರ್ಮೆಂಟ್ ಯೋಗ ಮಾಡ್ದನೂ ಬದುಕಲ್ಲ, ಡಾಕ್ಟ್ರು ಬದುಕಲ್ಲ, ದೇವಸ್ಥಾನ ಪೂಜಾರಿನೂ ಬದುಕಲ್ಲ, ಯಾವ ರಾಜಕಾರಣಿ ಬದುಕ ಸತ್ತೋಯ್ತಾನೆ. ಅಷ್ಟು ಮಾತ್ರ ಚೆನ್ನಾಗಿ ಗೊತ್ತು. ದಿವಸ ಎದ್ವಾ ಕೆಲಸ ಮಾಡೋನೆ ಶ್ರೀಮಂತ. ಕೆಲಸ ಮಾಡ್ದೇನಲ್ಲ ಸೋಂಬೇರಿ ನನ್ನ ಮಕ್ಕಳು. ಕೆಲಸ ಮಾಡ್ದೆಲ್ಲ ಸೋಂಬೇರಿ ನನ್ನ ಮಕ್ಕಳು. ಕೆಲಸ ಮಾಡೋನೆಲ್ಲ ಶ್ರೀಮಂತರು. ಇಲ್ಲಿ ಯಾರು ಶ್ರೀಮಂತರು ಅಂತ ಯಾರು ಹುಟ್ಟಲಿ ಭೂಮಿಲಿ, ಅಲ್ವಾ? ಹೌದು ಗುರುಜಿ. ಕೆಲಸ ಮಾಡೋನೆಲ್ಲ ಶ್ರೀಮಂತರು, ಕೆಲಸ ಮಾಡೋದೇನೋ ಸೋಂಬೇರಿಗಳು. ಹೌದು ಗುರುಜಿ. ಸೋಂಬೇರಿಗಳಿಗೆ ಬಡತನ ಅಂತ ಹೇಳ್ತಾರೆ. ಬಡತನ ಏನು ಬರಲ್ಲ, ಕೆಲಸ ಮಾಡ್ದಿದ್ರೆ ಬಡತನ ಬರುತ್ತೆ. ಹೌದು ಗುರುಜಿ. ಕೆಲಸ ಮಾಡೋದಿಲ್ಲ ಇನ್ನು ಜಾತಿ ಮೇಲೆ ಯಾವುದೋ ಬಡತನ ಬರಕ್ಕಲ್ಲ, ಖಂಡಿತ ಕೂಡ. ಹೌದು ಗುರುಜಿ. ಎಲ್ಲ ಜಾತಿಯಲ್ಲೂ ಶ್ರೀಮಂತರು ಇದ್ದಾರೆ, ಎಲ್ಲ ಜಾತಿಯಲ್ಲೂ ಪೋರ್ ಇದ್ದಾರೆ. ಹೌದು ಗುರುಜಿ. ಕೊಡಿ, ಡೇಟ್ ಆಫ್ ಬರ್ತ್ ಕೊಡಿ. 27 ಏಪ್ರಿಲ್. ಹೇಳಿ. ಏಪ್ರಿಲ್ 27. ನಿಮ್ಮ ನಂಬರ್ ಸರಿ ಕೇಳಿಸ್ತಾ ಇಲ್ಲ. 27/4. 27/4. 1981 ಗುರುಜಿ. 81? ಹಾ ಗುರುಜಿ. ಟೈಮಿಂಗ್ಸು? ಟೈಮಿಂಗ್ ಗೊತ್ತಿಲ್ಲ ಗುರುಜಿ. ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ ಗುರುಜಿ. ಬಾಯ್ ಬಡ್ಕೊಳ್ಳಿ. ಮಕರ ರಾಶಿದೇ ಬರ್ತಾ ಇದೆ. ಏನು ಕೇಳಬೇಕು ಅಂತ ಇಲ್ಲ? ಮುಂದಿನ ದಿನ ಹೇಗೆ ಅಂತ ಗುರುಜಿ. ಯಾರ್ದಿದು? ನನ್ನ ತಾಯಿದು ಗುರುಜಿ. ಓಕೆ. ಮುಂದೆ ಮದುವೆ ಆಗಿಲ್ಲ ಅವರು? ಆಗಿದ್ದಾರೆ ಗುರುಜಿ. ನನ್ನ ತಾಯಿ ಗುರುಜಿ. ಮತ್ತೆ ಮುಂದಿನ ಜನ ಹೇಗೆ ಅಂತ ಕೇಳ್ತಾ ಇದೀಯ? ನೀನಿಲ್ವಾ? ನೀನೇನು ಮಾಡ್ತಿದ್ದೀನಿ? ನೀನು ಚೆನ್ನಾಗಿ ಕಷ್ಟಪಡಲ್ವಾ? ಮಾಡ್ತೀನಿ ಗುರುಜಿ. ಸ್ವಲ್ಪ ಹುಷಾರಿರ್ಲಿಲ್ಲ ಅವ್ರಿಗೆ. ಮತ್ತು ಅದನ್ನು ಕೇಳ್ಬೇಕು. ಮುಂದಿನ ಜೀವನ ಹಾಸ್ಪಿಟ್ಲ್ ಇರ್ತಾರ, ಮನೇಲಿ ಬರ್ತಾರಂದ್ರೆ ನೀನು ಕೇಳ್ಬೇಕಾರೆ. ನೀನು ಬಿಟ್ಬಿಟ್ಟು ಮುಂದಿನ ಜೀವನ ಅಂದರೆ ಹೆಂಗೆ ಅಂದರೆ ನಾನೆಲ್ಲ ಏನೋ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಆಮೇಲೆ ಸಂಸಾರ ಮಾಡಬೇಕು, ಈ ಥರ ಯೋಚನೆ ಮಾಡ್ತಾ ಕೂತ್ಕೊಬಿಟ್ಟೆ. ಇಲ್ಲ ಗುರುಜಿ, ಅವ್ರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ನಿಮ್ಮ ತಾಯಿಗೆ ಚಂದ್ರ ಮತ್ತು ಕೇತು ಗ್ರಹ ಒಟ್ಟಿಗೆ ಇದ್ದಾನೆ. ಹಾಗಾಗಿ ಯಾವಾಗಲೂ ಇನ್ನು ಮುಂದೆ ಕೆಲಸ ಆರೋಗ್ಯ ಸಮಸ್ಯೆ ಯಾವಾಗಲೂ ಲೈಫ್ ಲಾಂಗ್ ಇರ್ತದೆ. ತಲೆ ಕೆಡಿಸ್ಕೊಬೇಡಿ ಅಂತೇಳಿ. ಮತ್ತು ಗುರು ಮತ್ತು ಶನಿ ಒಟ್ಟಿಗೆ ಇದ್ದರೆ ಕಾಯಿಲೆಗಳು ಬರ್ತವೆ. ಯಾವಾಗಲೂ ಕೂಡ ಗುರು ಶನಿ ಒಟ್ಟಿಗೆ ಇದ್ದರೆ ಕಾಯಿಲೆಗಳು ಬರುತ್ತೆ. ಸೂರ್ಯ ಭಾಳ ವಿಶೇಷವಾಗಿ ಎಲ್ಲ ಲೈಫಲ್ಲಿ ಚೆನ್ನಾಗಿರ್ತಾರೆ, ಏನು ಎದುರಂಗಿಲ್ಲ. ಇನ್ನು ಮುಂದೆ ಬೆಟರ್ ಆಗುತ್ತೆ. ಇನ್ನು ಮುಂದೆ ಇಂಥ ಕಾಯಿಲೆಗಳಿಂದ ಸುಧಾರಿಸ್ಕೊಳ್ತಾರೆ. ಇನ್ನು ಮುಂದೆ ಜಾತಕ ತುಂಬ ಚೆನ್ನಾಗಿದೆ, ತಲೆ ಕೆಡಿಸ್ಕೊಳಂಗಿಲ್ಲ. ದೇವ್ರು ತುಂಬ ಚೆನ್ನಾಗಿಟ್ಟಿರ್ತಾನೆ. ಒಂದು ಸರಿ ತಿರುನಲ್ ಟೆಂಪಲ್ಗೆ ಹೋಗ್ಬರೋಕೆ ಹೇಳಿ. ತುಂಬ ಲೈಫಲ್ಲಿ ಚೆನ್ನಾಗಿರ್ತಾರೆ. ಒಳ್ಳೇದಾಗಲಿ. ಓಕೆ ಗುರುಜಿ. ಓಕೆ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಗುರುಗಳೇ. ಬರ್ತಾ ಇದ್ದೀರಾ ಆನ್ಲೈನ್?
ಕ್ಲಾಸು ನಾ 24ನೇ ತಾರೀಕು ದಶನಾಡಿ ಕ್ಲಾಸಿಗೆ. ಇಲ್ಲ ಗುರುಗಳೇ, ಸ್ವಲ್ಪ ಪ್ರಾಬ್ಲಮ್ ಇದೆ ಮನೆಯಲ್ಲಿ. ಓಕೆ, ಹಬ್ಬ ಮಾಡಿದ್ರೆ ಬೆಳಗ್ಗೆ ವಾಸ್ತು ಪುರುಷನ? ಇಲ್ರಿ, ಮಾಡಿಲ್ಲ. ಹಾಂ, ಅದೇನ ನೋಡಿದ್ದಿಲ್ಲ ನಾನು. ಹಾಂ, ಪ್ರೋಗ್ರಾಮ್ ನೋಡಿದ್ದಿಲ್ಲ ಗುರುಗಳೇ. ಮತ್ತೆ ಯಾಕೆ ಮಾಡಿಲ್ಲ? ನೋಡಿಲ್ರಿ, ಅದು ಇದ್ರೊಳಗೆ ನೋಡ್ತೀನಿ ರೀ. ಅದೇನಂತಾರಲ್ರಿ, ಮೊಬೈಲ್ ಚೆಕ್ ಮಾಡಿ ಮಾಡಿ ಇವತ್ತು ಯಾರ ಬಗ್ಗೆ ಕೇಳಬೇಕು? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳೋದಿತ್ತು. ಏನು ಮಾಡ್ತಾರೆ ಅವರು? ಅವರು ಟೇಲರ್ ರೀ. ಟೇಲರು. ಕೊಡಿ ಡೇಟ್ ಆಫ್ ಬರ್ತು. 21 10 10 75 1975. ಎಷ್ಟು ಗಂಟೆ? ರಾತ್ರಿ 2:35 ಅಷ್ಟು ನಡುವೆ, 3 ಒಳಗೆ, 2ರಿಂದ 3 ಒಳಗೆ. 3 ಒಳಗೆನಾ? ಹ್ಞೂ. 21/10/1975 ರಾತ್ರಿ 3 ಗಂಟೆನಾ? ಹಾಂ, 3 ಗಂಟೆ, 2ರಿಂದ ಒಳಗೆ, ಒಟ್ಟು 2ರಿಂದ 3 ಒಳಗೆ. ಸರ್, ಏನು ಕೇಳಬೇಕು ಅಂತ ಇದ್ದೀರಾ? ಅವ್ರು ಎಷ್ಟು ಸಲ ಅಂಗಡಿ ಹಾಕಿದ್ರು ಲಾಸ್ ಆಗ್ತಿದೆ. ಎಷ್ಟು ಸಲ ಇದು ಮಾಡಿದ್ರು, ಈಗ 4ನೇ 5ನೇ ಸತಿ ರೀ ಮತ್ತೆ ಅಂಗಡಿ ಬಂದ್ ಮಾಡ್ಬೇಕು, ತೆಗಿಬೇಕು ಅನ್ನೋರ್ ಗತಿ ಆಗ್ಬಿಟ್ಟೈತ್ರಿ. ಬರೀ ಜಗಳ, ಕಿರಿಕಿರಿ, ಏನೋ ಒಟ್ಟು ನಮ್ಮ ಅಂಗಡಿನ ಇಂಪ್ರೂವ್ ಆಗ್ತಿಲ್ಲ ಎಷ್ಟು ಸಲ ಹಾಕಿದ್ರು. ಇನ್ನು ಮುಂದೆ ಚೆನ್ನಾಗಿರ್ತಾರೆ. ಫಸ್ಟ್ ವಾಸ್ತು ಪುರುಷರು ಪೂಜೆ ಮಾಡಿ. ನೆನ್ನೆ ಕೇಳ್ಬಿಟ್ಟು ಒಳ್ಳೆ ದರಿದ್ರ ಮನೇಲಿ ಇದ್ಬಿಟ್ಟು ಕತೆ ಹೇಳ್ತಿದ್ರಪ್ಪ ಬೆಳಗ್ಗೆ ಎದ್ದು. ಅಸಹ್ಯ ಆಗುತ್ತೆ. ನೆನ್ನೆ ಮತ್ತೆ ಇನ್ನೇನಕ್ಕೆ ಫೋನ್ ಮಾಡ್ತೀರಿ ನೀವೆಲ್ಲ? ನಮ್ಮ ಫಾಲೋವರ್ಸ್ ಆಗಿಲ್ಲ ಅಂದ್ಮೇಲೆ ಇನ್ನೇನಕ್ಕೆ ಮಾಡ್ತೀರಾ? ಟ್ರೈ ಮಾಡಿದ್ರೆ ಚಾನೆಲ್ ಕರೆನ್ಸಿ ಇದ್ದಿದ್ದಿಲ್ರಿ. ದಬಾಕ್ತೀನಿ ನಿಮಗೆ. ಭಾಳ ಯಾವನಾರು ಕೇಳೋನೋ ಬಿದ್ದರೆ ಚೆನ್ನಾಗಿ ಗೋಬೆ ಕೂರಿಸ್ತೀರಾ. ಹೇಳಿ ಅವ್ರ ಫೋನ್ ನಂಬರ್ ಹೇಳಿ. 80. ಈ ನಂಬರೇ ವೆರಿ ಡೇಂಜರು. ಈ 80 ಫಸ್ಟ್ ತೆಗೆದಾಕಿ. ನಿಮ್ಮ ಕುಟುಂಬದಲ್ಲಿ ಸತ್ತೋಯ್ತಾರಲ್ರಿ, ಇನ್ನು ಮುಂದೆ ಹುಷಾರಾಗಿರ್ಬೇಕು. ರಾಹು ದೇಶ ಯಾರಿಗೆ ಕಾಯಿಲೆ ಕೆಟ್ಟಿದ್ದೆ? ನಮ್ಮ ಹಸ್ಬೆಂಡ್ ಹೆಸರಿಗಿದೆ ಇದು. 4ನೇ ಮನೆ ರಾವು ಸೂರ್ಯನ ಜೊತೆ ಇದ್ದಾನೆ. ಅವ್ರ ಅಪ್ಪ ಇಲ್ವಾ? ಏನಂದ್ರಿ? ಅವ್ರ ಅಪ್ಪ ಇಲ್ವಾ? ಇಲ್ಲ ರೀ, ಅವ್ರ 8ನೇ ವರ್ಷದೊಳಗೆ ತಿರ್ಕೊಂಡಿದ್ರು. ಏನಾಗಿ? ಅಟ್ಯಾಕಾಗಿ. ಅದಕ್ಕೇನೆ ರಾವು ದೇಶದಲ್ಲಿ ಅವ್ರನ್ನೂ ಕೂಡ ಅಟ್ಯಾಕ್ ಮಾಡುತ್ತೆ. ಹೋಗಿ ವಾಸ್ತು ಪುರುಷನಿಗೆ ಅನ್ನ ಹಾಕಿ ಇವತ್ತು ಪೂಜೆ ಮಾಡಿ. ಬಾಗಿಲಿಗೆ ನಾನು ಹೇಳ್ದಂಗೆ ಆ ವಿಡಿಯೋ ನೋಡಿ, ಆರ್ಯವರ್ಧನದ ಒಂದು ಫೇಸ್ಬುಕ್ ವಿಡಿಯೋನ ವಾಪಸ್ ಹೋಗಿ ನೋಡಿ ಅದನ್ನು ಮಾಡಿ. ಇಲ್ಲಾಂದ್ರೆ ಇವ್ರನ್ನ ನೀವು ಕಳ್ಕೋಬೇಕಾಗುತ್ತೆ. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಸೂರ್ಯ ರಾವು ನುಂಗ್ಬಿಡ್ತಾರೆ. ಭಾಳ ವಿಶೇಷವಾಗಿ ಮೊಬೈಲ್ ನಂಬರೆಲ್ಲ ಚೇಂಜ್ ಮಾಡಿ ಒಂದು ಅದ್ಭುತ ಒಂದು 39 ಮೊಬೈಲ್ ಯೂಸ್ ಮಾಡಿ. ಲಕ್ಕಿ ಡೇಟ್ 1-3-4 ಫಾಲೋ ಮಾಡೋಕ್ಕೆ ಹೇಳಿ. ಇನ್ನು ಮುಂದೆ ಟೈಮ್ ಚೆನ್ನಾಗಿದೆ. ಸಾವು ಕಂಡು ಬಂದಿದೆ. ಸಾವು ಕಂಡ್ರಿಂದ ನೀವು ಭಾಳ ವಿಶೇಷ ನಾಗದೇವತೆನ ಆರಾಧನೆ ಮಾಡಿ, ಯಮಧರ್ಮರಾಯನ ಪೂಜೆ ಮಾಡಿ. ಒಳ್ಳೆಯದಾಗಲಿ. ನಮಸ್ಕಾರ. ಒಂದು ಸಣ್ಣ ವಿರಾಮ ಆದಮೇಲೆ ಮತ್ತೆ ಮಾತಾಡ್ತೀನಿ. ಆನ್ಲೈನ್ ಕ್ಲಾಸನ್ನು ಮಿಸ್ ಮಾಡ್ಕೊಬೇಡಿ. 24ನೇ ತಾರೀಕು ದಶನಾಡಿ ಕ್ಲಾಸ್ ಇರ್ತದೆ. ದಶನಾಡಿ ಕ್ಲಾಸನ್ನು ಮಿಸ್ ಮಾಡ್ಕೊಬೇಡಿ.